ಹಲೋ ವೀವರ್ಸ್, ನಾನು ಇವತ್ತು ಮತ್ತೊಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಮುಂದೆ ತಗೊಂಬಂದಿದ್ದೀನಿ. ಇವತ್ತು ನಾನು ವೆಜಿಟೇಬಲ್ ಪಾಸ್ತಾ ಹಾಗೂ ಮಯೋನೈಸ್ ಕೂಡ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅನುಸ್ ಕಿಚನ್ ಅರೋಮಾ. ನಾನಿಲ್ಲಿ 1 ಕಪ್ಪು ಪಾಸ್ತಾ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಳ್ಳೋಣ ಮೊದಲು. ಯಾಕೆಂದರೆ ಪಾಸ್ತಾನಲ್ಲಿ ಮೇಲ್ಗಡೆ ಗಂಜಿ ಥರ ಇರುತ್ತೆ. ಅದು ಸ್ವಲ್ಪ ತೊಳೆದು ಬಿಟ್ಟರೆ ನಾವು ಬಾಯ್ಲ್ ಮಾಡಿಕೊಂಡು ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಬೆಂದ ಮೇಲೆ ಇದು ಪಾಸ್ತಾ ಬೆಂದ ಮೇಲೆ ನಾವು ಈಚೆ ಕಡೆ ಗಂಜಿಯೆಲ್ಲ ಬಸ್ಕೋಬೇಕಾಗತ್ತೆ, ರುಚಿ ಹೋಗ್ಬಿಡುತ್ತೆ. ಅದರಿಂದ ಫಸ್ಟೇನೆ ತೊಳ್ಕೊಂಡು ನೀರು ಚೆಲ್ಕೊಂಡು ಇದನ್ನು ಒಂಚೂರು ಉಪ್ಪು, 1 ಸ್ಪೂನ್ ಎಣ್ಣೆ ಯಾವ್ದಾದ್ರು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ಬಾಯ್ಲ್ ಮಾಡ್ಕೋಬೇಕು. ಇದು ಬೇಯೋ ಅಷ್ಟರಲ್ಲಿ ನಾನು ತರಕಾರಿ ಎಲ್ಲ ತೊಗೊಂಡಿದ್ದೀನಿ. ನಾವು ಯಾವ ತರಕಾರಿ ಆದರೂ ತೊಗೋಬೋದು. ಪ್ಲೈನ್ ಪಾಸ್ತಾ ಮಾಡೋದಕ್ಕಿಂತ ಈ ಥರ ವೆಜಿಟೇಬಲ್ ಪಾಸ್ತಾ ಮಾಡಿದ್ರೆ ಮಕ್ಕಳು ವೆಜಿಟೇಬಲ್ ತಿನ್ನೋದಿಲ್ವಲ್ಲ, ಹಠ ಮಾಡ್ತಾರಲ್ಲ. ಸೊ ಈ ಥರ ಪಾಸ್ತಾ ಜೊತೆಗೆ ಮಾಡಿಕೊಟ್ಬಿಟ್ರೆ ಆವಾಗ ತುಂಬ ಖುಷಿಯಾಗಿ ತಿಂತಾರೆ. ನಾನಿಲ್ಲಿ ಗೆಡ್ಡೆಕೋಸು ಒಂದು ಸ್ವಲ್ಪ, ಬೀನ್ಸು, ಬಟಾಣಿ ಮತ್ತು ಕ್ಯಾಪ್ಸಿಕಮ್ ಒಂದು ಸ್ವಲ್ಪ ಇಷ್ಟು ತೊಗೊಂಡಿದ್ದೀನಿ. ಈ ತರಕಾರಿಗಳು ಎಲ್ಲ ಪ್ರತಿಯೊಂದು ಏನೇ ಮಸಾಲೆ ಐಟಮ್ ಮಾಡಲಿ, ಗೊಜ್ಜು ಮಾಡಲಿ, ವೆಜಿಟೇಬಲ್ ಪಲಾವ್ ಮಾಡಲಿ ಮತ್ತು ಬಿಸಿಬೇಳೆ ಬಾತ್ ಮಾಡಲಿ, ಎಲ್ಲದಕ್ಕೂ ಇದೇ ತರಕಾರಿನೇ ಯೂಸ್ ಮಾಡ್ಕೊಳ್ತೀನಿ. ಇದು ಮದುವೆ ಮನೇಲೂ ಅಷ್ಟೇನೆ, ನೀವು ಯಾವುದೇ ಫಂಕ್ಷನಲ್ಲಿ ನೋಡಿ ಇದು ಮೇನ್ ಆಗಿ ಈ ತರಕಾರಿ ಇದ್ದೇ ಇರುತ್ತೆ. ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಲ್ಲಿ ನೀರಿಲ್ದಲೇ ನಮ್ಮ AMC ಕುಕ್ಕರಲ್ಲಿ ಅದನ್ನು ಬಾಯ್ಲ್ ಮಾಡ್ಕೊಳ್ತೀನಿ. ಇದಕ್ಕೇನು ನೀರು ಹಾಕೋದು ಬೇಡ, ಹಾಗೆ ಬೇಯುತ್ತೆ ಇದು ಸ್ಟೀಮಲ್ಲೇನೆ. ಇಲ್ಲಿ ಪಾಸ್ತಾ ಕೂಡ ರೆಡಿಯಾಗಿದೆ ನೋಡಿ. ಈ ಥರ ಫುಲ್ ಬಾಯ್ಲ್ ಆಗಬೇಕು ಸಾಫ್ಟಾಗಿ. ಮತ್ತು ತರಕಾರಿ ಕೂಡ ಬೆಂದಿದೆ. ಈಗ ಇಷ್ಟೆಲ್ಲ ರೆಡಿ ಮಾಡಿಕೊಂಡ್ರೆ ಬೇಗ ನಾವು ಪಾಸ್ತಾನ ಮಾಡ್ಬೋದು. ನಾನು ಒಗ್ಗರಣೆಗೆ ಅಂತೇಳಿ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಳ್ತೀನಿ. ಹಾಗೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು ಮತ್ತು ಕೊತ್ತಂಬರಿ ಕಟ್ ಮಾಡಿಟ್ಕೊಳ್ತೀನಿ. ಮಕ್ಳಿಗಂತೂ ಪಾಸ್ತಾ ಇದ್ದರೆ ಸಾಕು, ಅವತ್ತೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಹೋಟೆಲಲ್ಲಿ ತರಿಸ್ಕೊಂಡು ತಿನ್ನೋದಕ್ಕಿಂತ ನಾವು ಮನೆಯಲ್ಲಿ ರುಚಿಯಾಗಿ ಮಾಡ್ಕೊಂಡು ತಿನ್ನೋದ್ರಲ್ಲಿ ತುಂಬ ಖುಷಿ ಇರುತ್ತೆ. ನಾನಿಲ್ಲಿ ಮಯೋನೈಸ್ ಮಾಡೋಕ್ಕೋಸ್ಕರ 1 ಕಪ್ಪು ಹಾಲು ತೊಗೊಂಡಿದ್ದೀನಿ. ಇದು ಹಾಲು ಚಿಲ್ಲಾಗಿರಬೇಕು, ತಣ್ಣಗಿರಬೇಕು, ಸ್ವಲ್ಪ ಫ್ರಿಜ್ಜಲ್ಲಿಟ್ಟು ಯೂಸ್ ಮಾಡ್ಕೊಳ್ಳಿ. 1/4 ಕಪ್ಪಷ್ಟು ಎಣ್ಣೆ ಕುಕ್ಕಿಂಗ್ ಆಯಿಲ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು, ಒಂಚೂರು ಸಕ್ಕರೆ ಇಷ್ಟು ಹಾಕ್ಕೊಂಡು ಫಸ್ಟು ಬ್ಲೆಂಡ್ ಮಾಡ್ಕೋಬೇಕು. ಒಂದು 5 ನಿಮಿಷ ಆದರೂ ಮಿಕ್ಸಿನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಮತ್ತೆ ತೊಗೊಂಡು ಮತ್ತೆ 1/4 ಕಪ್ ಎಣ್ಣೆ ಹಾಕ್ಕೋಬೇಕು ಇದಕ್ಕೆ. ಮತ್ತೆ ಒಂದು 5 ನಿಮಿಷ ಬ್ಲೆಂಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಇದು ಬ್ಲೆಂಡ್ ಆದ್ರೇ ನಮಗೆ ಮಯೋನೈಸ್ ಕನ್ಸಿಸ್ಟೆನ್ಸಿಯಾಗಿ ಇರೋ ಥರ ಬರುತ್ತೆ. ಮತ್ತು ಈಗ ನಾನು ಒಂದು 1/4 ಕಪ್ ಎಣ್ಣೆ ಹಾಕ್ಕೊಳ್ತೀನಿ. ಅದನ್ನು ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೋಬೇಕು. ಮತ್ತು ಒಂಚೂರು ನಿಂಬೆ ರಸ, ಕೆಲವರು ವೆನಿಗರ್ ಹಾಕ್ಕೊಳ್ತಾರೆ, ನಾನಿಲ್ಲಿ ನಿಂಬೆ ರಸ ಹಾಕ್ಕೊಂಡಿದ್ದೀನಿ. ಒಂಚೂರು ಕಾರ್ನ್ಫ್ಲೋರು ಮತ್ತು ಮೈದಾ ಹಸಿಟ್ಟು ಒಂಚೂರು ಹಾಕ್ಕೊಂಡು ಮತ್ತೆ ಬ್ಲೆಂಡ್ ಮಾಡ್ಕೋಬೇಕು. ಮತ್ತು ಒಂದು 5 ನಿಮಿಷ ನಾವು ಎಷ್ಟು ಮಿಕ್ಸಿನಲ್ಲಿ ಬ್ಲೆಂಡ್ ಮಾಡ್ಕೊಳ್ತೀವೋ ಅಷ್ಟು ತಿಕ್ನೆಸ್ ಆಗಿ ಬರುತ್ತೆ. ನನಗೆ ಈ ಹದಕ್ಕೆ ಸಾಕಂತೇಳಿ ನಾನು ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಬರುತ್ತೆ ಮಯೋನೈಸು. ಕೆಲವರು ಮೊಟ್ಟೆ ಹಾಕ್ಕೊಂಡು ಹಾಲು ಜೊತೆಗೆ ಚೆನ್ನಾಗಿ ಬೀಟ್ ಮಾಡ್ತಾರೆ, ಅದಕ್ಕೊಂಚೂರು ಆಯಿಲ್ ಹಾಕ್ಕೊಳ್ತಾರೆ. ನಾನಿಲ್ಲಿ ಮೊಟ್ಟೆ ಎಲ್ಲ ಏನು ಯೂಸ್ ಮಾಡಿಲ್ಲ, ನಾನು ಬರೀ ಕುಕ್ಕಿಂಗ್ ಆಯಿಲಿಂದನೇ ನಾನು ಮಾಡ್ಕೊಂಡಿದ್ದೀನಿ. ಮತ್ತು ನೋಡಿ ಇಲ್ಲಿ ತರಕಾರಿ ಕೂಡ ಸಾಫ್ಟಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕು ನಮಗೆ. ಈಗ ಡೈರೆಕ್ಟಾಗಿ ನಾವು ಬೇಗ ಪಾಸ್ತಾನ ರೆಡಿ ಮಾಡ್ಕೋಬೋದು. ಎಷ್ಟು ಸಾಫ್ಟಾಗಿ ಬೆಂದಿದೆ ನೋಡಿ. ನಾನು ನೀರು ಕೂಡ ಹಾಕ್ಕೊಂಡಿರಲಿಲ್ಲ ಇದಕ್ಕೆ. ಎಲ್ಲ ತರಕಾರಿನೂ ಈವನ್ ಆಗಿ ಬಾಯ್ಲ್ ಆಗಿದೆ. ಮತ್ತು ನಾವು ತರಕಾರಿನ ಸ್ಟೀಮಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಅದರಲ್ಲಿರೋ ಒಂದು ನ್ಯೂಟ್ರಿಯೆಂಟ್ಸ್ ಎಲ್ಲನೂ ಲಾಸ್ ಆಗೋದಿಲ್ಲ, ಹಾಗೇ ಇರುತ್ತೆ. ಒರಿಜಿನಲ್ ಕಲರ್ ಕೂಡ ಹಾಗೇ ಇರುತ್ತೆ. ಯಾವಾಗಲೂ ಪಾಸ್ತಾಗೆ ಮೇನ್ ಇಂಗ್ರೀಡಿಯೆಂಟ್ಸು ಪೆಪ್ಪರು. ವೈಟ್ ಪೆಪ್ಪರ್ ಆದರೂ ತೊಗೋಬೋದು, ಬ್ಲ್ಯಾಕ್ ಪೆಪ್ಪರ್ ಆದರೂ ತೊಗೋಬೋದು. ಪಾಸ್ತಾ ಯಾವಾಗಲೂ ತುಂಬ ಖಾರ ಇರೋದಿಲ್ಲ, ಮೈಲ್ಡಾಗಿರುತ್ತೆ. ಅದರಿಂದ ನಾನಿಲ್ಲಿ ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ. ಮತ್ತು ಒಂಚೂರು ಚಿಲ್ಲಿ ಪೌಡರ್, ಗ್ರೀನ್ ಚಿಲ್ಲಿ ಪೌಡರ್ ತೊಗೊಂಡು, ಉಪ್ಪು ತೊಗೊಂಡು, ಸ್ವಲ್ಪ ಕಸ್ತೂರಿ ಮೇಥಿ ಇಷ್ಟು ತೊಗೊಂಡು ಇಟ್ಕೊಂಡಿದ್ದೀನಿ. ಒಂದು ಇಡೀ ಗೋಡಂಬಿನ ಒಗ್ಗರಣೆಗೆ ಹಾಕ್ಕೊಂಡು ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ದೀನೋ ಈರುಳ್ಳಿ, ಕ್ಯಾಪ್ಸಿಕಮ್ ಎರಡೂ ಒಗ್ಗರಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಇಲ್ಲಿ ಸ್ವಲ್ಪ ಕ್ರಿಸ್ಪಿಯಾಗೇ ಇರಲಿ. ಇದೇನು ಫುಲ್ಲು ಬಾಯ್ಲ್ ಆಗೋದೆಲ್ಲ ಏನು ಬೇಡ, ಮೆತ್ತಗಾಗೋದೆಲ್ಲ ಬೇಡ. ಈಗ ಬೇಯಿಸಿಟ್ಕೊಂಡಿರೋಂಥ ತರಕಾರಿನ ಆ್ಯಡ್ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಕಾಣುತ್ತೆ ತರಕಾರಿ, ಕಲರ್ಫುಲ್ಲಾಗಿ. ನೋಡೋಕ್ಕಷ್ಟೇ ಇಲ್ಲ, ಇದು ಪಾಸ್ತಾ ಜೊತೆಗೆ ಎಲ್ಲ ತರಕಾರಿ ವೆಜಿಟೇಬಲ್ಸ್ ಸೇರಿಕೊಂಡ್ರೆ ತುಂಬ ರುಚಿಯಾಗಿ ಕೂಡ ಇರುತ್ತೆ. ಪ್ಲೈನ್ ಪಾಸ್ತಾಗಿಂತ ವೆಜಿಟೇಬಲ್ ಪಾಸ್ತಾ ತುಂಬ ಹೆಲ್ದಿ ಕೂಡ. ನಾನಿಲ್ಲಿ ಒಂದು ಸ್ವಲ್ಪ 2 ನಿಮಿಷ ನಾನು ಅದರಲ್ಲಿ ಎಣ್ಣೆ ಜೊತೆಗೇ ಬಾಯ್ಲ್ ಮಾಡೋಕ್ಕೆ ಇಟ್ಟು ನಂತರ ಇದಕ್ಕೆ
ಏನು ಪೆಪ್ಪರ್ ಪೌಡರು, ಸಾಲ್ಟ್ ಪೌಡರು ಮತ್ತು ಕಸ್ತೂರಿ ಮೇಥಿ ತೊಗೊಂಡಿದ್ದೀನಲ್ಲ ಅಷ್ಟನ್ನು ಹಾಕಿ ಸೋಯಾ ಸಾಸ್ ಹಾಕ್ಕೊಳ್ತೀನಿ. ಸೋಯಾ ಸಾಸ್ ನನಗೆ ಮನೆಯಲ್ಲಿ ಮಾಡೋಕ್ಕೆ ಗೊತ್ತಿಲ್ಲ, ಸೊ ಅದರಿಂದ ನಾನು ಅಂಗಡಿಯಿಂದನೇ ಕೊಂಡ್ಕೊಂಡು ತೊಗೊಂಬಂದು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಟೊಮೊಟೊ ಸಾಸ್ ಹಾಕ್ಕೋಬೇಕು. ಇದನ್ನು ಕೂಡ ನಾನು ಮುಂದಿನ ರೆಸಿಪಿಲಿ ತೋರಿಸ್ಕೊಡ್ತೀನಿ. ಮತ್ತು ಇದು ಚಿಲ್ಲಿ ಸಾಸು ಕೂಡ ನನ್ನ ಹತ್ರ ಮನೇಲಿ ಮಾಡಿರೋದು ಇರಲಿಲ್ಲ, ಸೊ ಅಂಗಡಿಯಿಂದ ತಂದಿರೋದು ಹಾಕ್ಕೊಂಡಿದ್ದೀನಿ. ಇದನ್ನು ಮನೆಯಲ್ಲೇ ಮಾಡ್ಬೋದು, ತುಂಬ ಈಸಿಯಾಗುತ್ತೆ. ಮುಂದಿನ ರೆಸಿಪಿನಲ್ಲಿ ನಾನು ಮಾಡಿ ತೋರಿಸ್ತೀನಿ ಯಾವತ್ತಾದರೂ. ಮತ್ತು ಪಾಸ್ತಾ ಬೇಯಿಸ್ಕೊಂಡಿರೋಂಥ ಪಾಸ್ತಾ ತುಂಬ ಸಾಫ್ಟಾಗಿದೆ. ಇದನ್ನೇನು ಗಂಜಿ ಎಲ್ಲ ತೆಗೆಯೋದು ಬೇಡ. ಕೆಲವರು ಪಾಸ್ತಾನ ಬಾಯ್ಲ್ ಆಗಿದ್ಮೇಲೆ ಬಿಸಿ ನೀರೆಲ್ಲ ಗಂಜಿ ಎಲ್ಲ ಚೆಲ್ಬಿಟ್ಟು ಒಂದ್ಸರಿ ತಣ್ಣೀರಲ್ಲಿ ತೊಳ್ಕೊಂಡು ಪಾಸ್ತಾಗೆ ಉಪಯೋಗಿಸ್ಕೊಳ್ತಾರೆ. ನಾನಿಲ್ಲಿ ಫಸ್ಟೇ ತೊಳೆದಿದ್ದರಿಂದ ಇವಾಗ ಏನು ಬಾಯ್ಲ್ ಆಗಿದ್ಮೇಲೆ ನಾನೇನು ಅದನ್ನು ನೀರೆಲ್ಲ ಗಂಜಿ ಎಲ್ಲ ಚೆಲ್ಲಿಲ್ಲ. ಚೆನ್ನಾಗಿ ಇದೆಲ್ಲ ಒಂದ್ಸತಿ ಮಿಕ್ಸ್ ಮಾಡಿ ಇದೆಲ್ಲ ಕರೆಕ್ಟಾಗಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಸರಿಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಏನಾದರೂ ಕಮ್ಮಿ ಆಗಿದರೆ ಇವಾಗ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ನಾವು. ನಾನು ಸ್ವಲ್ಪ ಉಪ್ಪಿನ ಸಪ್ಪೆನೂ ಇತ್ತು ಮತ್ತು ಇನ್ನೊಂಚೂರು ಖಾರ ಬೇಕಾಗಿತ್ತು, ಅದಕ್ಕೆ ಪೆಪ್ಪರ್ ಪೌಡರೂ ಸಾಲ್ಟ್ ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಮಯೋನೀಸ್ ನಾನೇನು ಮನೆಯಲ್ಲಿ ಮಾಡ್ಕೊಂಡಿದ್ನೋ ಅದನ್ನು ಕೂಡ ಹಾಕ್ಕೊಳ್ತೀನಿ. ತುಂಬ ರುಚಿ ಅಂದರೆ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಅಂಗಡಿಯಿಂದ ತಂದಿರೋ ಅಂಥ ಮಯೋನೀಸ್ ಯಾವ ಥರ ಇರುತ್ತೋ, ಏನರಲ್ಲಿ ಮಾಡಿರ್ತಾರೆ ಅಂತಲೂ ಗೊತ್ತಿರಲ್ಲ. ಕೆಲವರು ವೆಜಿಟೇಬಲ್ ಅಂತ ಹೇಳ್ತಾರೆ, ಕೆಲವರು ಎಗ್ದು ಇರುತ್ತೆ. ಬಟ್ ನಾನೇನು ಎಗ್ ಹಾಕಿಲ್ಲ ಇದರಲ್ಲಿ. ಬೇಕಾದರೆ ನೀವು ಎಗ್ಗು ಕೂಡ ಎಣ್ಣೆ ಜೊತೆಯಲ್ಲಿ ಎಗ್ಗನ್ನು ಬೀಟ್ ಮಾಡಿ ಹಾಕ್ಕೋಬೋದು, ಬ್ಲೆಂಡ್ ಮಾಡಿ ಮಿಕ್ಸಿನಲ್ಲಿ ಹಾಕ್ಕೊಂಡು. ತುಂಬ ಟೇಸ್ಟಿಯಾಗುತ್ತೆ. ಇದು ಸ್ವಲ್ಪ ಆರದ ಮೇಲೆ ಗಟ್ಟಿ ಆಗುತ್ತೆ. ಈಗ ಈ ತೆಳು ಇದೆಯಲ್ಲ ಎಷ್ಟು ತೆಳುವಾಗಿ, ಆಮೇಲೆ ಆರದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ನಾನು ಕೊತ್ತಂಬರಿ ಸೊಪ್ಪು ಕೂಡ ಇದ್ರ ಮೇಲೆ ಉದುರಿಸ್ಕೊಳ್ತೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅಂಥವ್ರು ಲೈಕು ಕಮೆಂಟ್ಸ್ ಕೊಡಿ. ನಮಗೆ ನಿಮ್ಮ ವ್ಯಾಲ್ಯೂಯಬಲ್ ಕಮೆಂಟ್ಸ್ ತುಂಬ ಹೆಲ್ಪ್ ಆಗುತ್ತೆ. 1 ಕಪ್ ಪಾಸ್ತಾನಲ್ಲಿ ಒಂದು 7-8 ಜನ ಬ್ರೇಕ್ಫಾಸ್ಟ್ ಮಾಡ್ಬೋದು. ಅದೇ ಹೊರಗಡೆ ತೊಗೊಂಡ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಒಂದು ಪ್ಲೇಟ್ಗೆ ಒಂದು 100 ರೂಪಾಯಿ ಆದರೂ ಇರುತ್ತೆ ಕಡಿಮೆ ಅಂತಂದರೆ. ಮನೆಯಲ್ಲಿ ಒಂದು 50-60 ರೂಪಾಯಿ ಖರ್ಚು ಮಾಡಿದ್ರೆ ಮನೆಯೆಲ್ಲ 7 ಜನ 8 ಜನ ತಿನ್ನುವಷ್ಟು ಪಾಸ್ತಾ ಮಾಡ್ಕೋಬೋದು. ತುಂಬ ರುಚಿಯಾಗಿ ಕೂಡ ಇರುತ್ತೆ ಮತ್ತು ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ, ಲಂಚ್ಗೆ ಹೇಳಿ ಮಾಡಿಸಿದ ಅಂಥ ತಿಂಡಿ. ಯಾರೂ ಲಂಚ್ ಬಾಕ್ಸ್ನ ಬಿಟ್ಟು ಬರೋದಿಲ್ಲ, ಫುಲ್ಲು ಖಾಲಿ ಮಾಡಿ ಬರ್ತಾರೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೋ ಅಷ್ಟೇ ರುಚಿಯಾಗಿ ಕೂಡ ಇದೆ. ಇದು ಬಿಸಿನಲ್ಲೇ ತಿಂದರೆ ಇನ್ನೂ ರುಚಿಯಾಗಿರುತ್ತೆ. ಆರ್ತಾ ಏನಾದರೂ ಗಟ್ಟಿ ಆದರೆ ಒಂದು ಸ್ವಲ್ಪ ಬಿಸಿನೀರು ಆ್ಯಡ್ ಮಾಡ್ಕೋಬೋದು ಬೇಕಾದರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅನೀಸ್ ಕಿಚನ್ ಅರೋಮಾ.